ನೆನ್ನೆ ನಾನು ಹಾಕ್ದೆ ಪೋಸ್ಟ್, ಬಿಟ್ಬಿಡ್ರಪ್ಪ ಇನ್ನಾಗಲ್ಲ ಮುಗಿದು ಹೋದ ಅಧ್ಯಾಯ ಅಂದರೆ. ಅಷ್ಟಿದ್ದವ್ ನೀನು ಹೋಗಾಡು, ನಾನು ಹೋಗಾಡೋದಾದರೆ ಅವ್ರನ್ನೆಲ್ಲ ಯಾಕೆ ತಗೋಬೇಕು, ಕೋಟಿಗಟ್ಟಲೆ ತಗೊಂಡು ಕೊಟ್ಟು. ಇದು ಒಳ್ಳೆ ಕತೆ ಆಯ್ತಲ್ಲ. RCBನ ಬರೀ ಹೊಗಳ್ಕಂಡೇ ಇರಬೇಕು ಅಂತೇನು ಗುತ್ತಿಗೆ ತಗೊಂಡಿದ್ದೀವ? ಸಾಲು ಸಾಲು ಪಂದ್ಯಗಳನ್ನು ನಾವು ಸೋಲಲಿದ್ದೇವೆ, ಸೋತು ಸುಣ್ಣವಾಗಲಿದ್ದೇವೆ. ಅಭಿಮಾನಿಗಳು ತೆಪ್ಪು ಕುತ್ಗಳಿಂದ ಯಾರು ಬರ್ಕೊಟ್ರೋ, ವಿರಾಟ್ ಕೊಹ್ಲಿ ಯಾಕೆ ಹೇಳಿದ್ರೋ ದೇವರಾಣೆಗಳು ಗೊತ್ತಿಲ್ಲ. ಅವ್ನು ನಮ್ಮ ಟೀಮಲ್ಲಿರೋದೇ ದರಿದ್ರ ಅನ್ನೋ ಥರ ಆಗ್ಬಿಡುತ್ತೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಅಲ್ಲಿಗೆ ಮುಕ್ತಾಯ. ಹೊಸ ಅಧ್ಯಾಯ, ಮುಗಿದ ಅಧ್ಯಾಯ. ಹೊಗೆ ಹಾಕ್ಸ್ಕೊಂಡ್ರು. ಇನ್ನೂ ಯಾರಾದರೂ ಕೂತ್ಕೊಂಡು ಇವ್ರು ಗೆದ್ದು ಅವ್ರು ಸೋತ್ರೆ, ಅವ್ರದ್ದು ಹಿಂಗಾದರೆ, ಅವ್ರು ಇಷ್ಟರನ್ನಲ್ಲಿ ಸೋತ್ರೆ ಬೆಂಗಳೂರು RCB ಪ್ಲೇ ಆಫಿಗೆ ಬಂದ್ಬಿಡುತ್ತೆ ಅಂತೆಲ್ಲ ಮಾತಾಡೋದಾದರೆ ನಿಮ್ಮ ಕೈ ಮುಗಿತೀನಿ, ಬಿಟ್ಬಿಡ್ರಪ್ಪ. ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ. ಈ ಥರ ಹಿಂಸೆ ಕೊಟ್ಬಿಟ್ರೆ ಬದುಕೋಕ್ಕೆ ಆಗಲ್ಲ. ನಾನು RCBಯ ಬಹಳ ದೊಡ್ಡ ಫ್ಯಾನ್. ಹಾರ್ಡ್ಕೋರ್. ಇವತ್ತಲ್ಲ, ಶುರುವಾದಾಗಿಂದ ಬೇರೆ ಟೀಮಿಗೆ ಸಪೋರ್ಟ್ ಮಾಡಿರೋ ಉದಾಹರಣೆನೇ ಇಲ್ಲ, ಇವತ್ತು ಮಾಡಲ್ಲ. ಆದರೆ ಅದೇ ಟೀಮ್ ಪರ್ಫಾರ್ಮ್ ಮಾಡ್ತಿಲ್ಲ ಅಂದಾಗ ಸತತ 6 ಮ್ಯಾಚ್ 7 ಮ್ಯಾಚ್ ಸೋತ್ಬಿಟ್ರೆ ಹೆಂಗ್ರಿ ತಡ್ಕೊಳ್ಳೋದು? ನೆನ್ನೆ ನಾನು ಹಾಕ್ದೆ ಪೋಸ್ಟ್, ಬಿಟ್ಬಿಡ್ರಪ್ಪ ಇನ್ನಾಗಲ್ಲ ಮುಗಿದು ಹೋದ ಅಧ್ಯಾಯ ಅಂದರೆ. ಅಷ್ಟಿದ್ದವ್ ನೀನು ಹೋಗಾಡು, ನಾನು ಹೋಗಾಡೋದಾದರೆ ಅವ್ರನ್ನೆಲ್ಲ ಯಾಕೆ ತಗೋಬೇಕು, ಕೋಟಿಗಟ್ಟಲೆ ತಗೊಂಡು ಕೊಟ್ಟು. ನಾನು ನಮ್ಮ ಗಲ್ಲೀಲಿ, ನಮ್ಮ ಏರಿಯಾದಲ್ಲಿ, ನಮ್ಮ ಊರಲ್ಲಿ ಆಡ್ಕೊತೀನಿ. ನಂದು ಅಷ್ಟೇ ಆಯಿತಾ. ಹೆಚ್ಚಂದರೆ ರಾಜ್ ಕಪ್ಪು, ಟೆಲಿವಿಷನ್ ಕಪ್ಪು, ಇದು ಯಾವುದೋ ಆಡ್ಕೊತೀನಿ. ನಮ್ದು ಅಷ್ಟೇ ತಾಕತ್ತು. ಇಂಟರ್ನ್ಯಾಷನಲ್ ಪ್ಲೇಯರ್ಸು ಒಬ್ಬೊಬ್ರಿಗೆ 10 ಕೋಟಿ 12 ಕೋಟಿ 15 ಕೋಟಿ ತಗೊಂಬಂದು ಅವ್ರ ಎದೆ ಮೇಲೆ ಹಾಕಿ ತಗೊಂಬಂದು ಆಡೋದು ಏನಕ್ಕೆ ಅಂತಂದರೆ, ಅಪ್ಪ ಚೆನ್ನಾಗಿ ಆಡ್ತೀರಾ ನೀವು ಅಂತ. ಇದು ಒಳ್ಳೆ ಕತೆ ಆಯ್ತಲ್ಲ. RCBನ ಬರೀ ಹೊಗಳ್ಕಂಡೇ ಇರಬೇಕು ಅಂತೇನು ಗುತ್ತಿಗೆ ತಗೊಂಡಿದ್ದೀವ? ಏನು ಗುತ್ತಿಗೆ ತಗೊಂಡಿದ್ದೀವ? ಆ ಥರ ಇಲ್ಲವಲ್ಲ. ಹೇಳ್ತೀವಿ, ಹೇಳಬೇಕು, ಉಗಿಬೇಕು. ಯಾವ ಟೀಮ್ ಸೋತಿದ್ದೆ? ಇಷ್ಟು ಟೀಮ್ಸ್ ಇದ್ದಾವಲ್ಲ, ಯಾವ ಟೀಮ್ ಇವಾಗ ಸತತ 6-7 ಮ್ಯಾಚ್ ಯಾರು ಸೋತಿದ್ದಾರೆ ಬೆಂಗಳೂರು ಬಿಟ್ಟು? ಅಷ್ಟು ಫೈಟ್ ಮಾಡಿದ್ರು ಅಂತ ಏನಾದ್ರು ಪಾಯಿಂಟ್ ಡಿವೈಡ್ ಮಾಡಿದ್ರ? ಇಲ್ವಲ್ಲ. ಇನ್ನು ಒಂದೇ ಒಂದು ರನ್ ಬೇಕಿತ್ತು. ಹೌದು, ಆ ಒಂದು ರನ್ ಹೊಡೆದಿಲ್ವಲ್ಲ. ಸೋತಂಗೆ ಲೆಕ್ಕ ತಾನೆ. 2 ಪಾಯಿಂಟ್ ಕೊಟ್ಟಿಲ್ಲ ತಾನೆ. ಏನೋ ಟೈ ಆಗಿ ಸೂಪರ್ ಓವರ್ ಆಡಿದ್ದಿದ್ರೆ ಹೌದಪ್ಪ, ಏನೋ ಮಾತು. ಆಡಿಲ್ವಲ್ಲ, ಆಗಿಲ್ವಲ್ಲ ಅಂದ್ಕೊಂಡಿದ್ದು. ಮಾತಾಡಬಾರ್ದು, ಏನು ಮಾತಾಡಬಾರ್ದು. ಅವ್ನು ಆಡಿದ್ರೆ ಇವ್ನು ಆಡಲ್ಲ, ಇವ್ನು ಆಡಿದ್ರೆ ಅವ್ನು ಆಡಲ್ಲ. ಅಯ್ಯೋ, ನನಗೆ ಅರ್ಥ ಆಗ್ಲ. ಆ ಲೋಕಿ ಫರ್ಗ್ಯೂಸನ್ ಒಂದು ಓವರಲ್ಲಿ ಇಲ್ಲೊಂದು 4, ಅಲ್ಲೊಂದು 6, ಅಲ್ಲೊಂದು 6, ಇಲ್ಲೊಂದು 4, ಅಲ್ಲೊಂದು 6, ಒಂದೇ ಓವರ್ 28 ರನ್ ತಗೋ. ಬೇಕಾ? ತೆಗೆದುಕೊಳ್ಳಿ. ಏನು ಬೇಕು ನಿಮಗೆ? ಏನು ಬೇಕು ಹೇಳಿ? ಎಷ್ಟು ಸ್ಕೋರ್ ಹೊಡಿತೀರಿ? ಜಯ ಬೇಕೇ? ಪಾಯಿಂಟ್ಸ್ ಬೇಕೇ? ನಾವು ಬೆಂಗಳೂರಿನವ್ರಿದ್ದೀವಿ, ಕೊಡ್ತೀವಿ. ಇನ್ನೇನು, ಯಾವ ಲೆಕ್ಕಾಚಾರಕ್ಕೆ ನೋಡ್ಬೇಕು ನಾವು ಇವಾಗ ಕೂತ್ಕೊಂಡು IPLನ? ಇಷ್ಟು ವರ್ಷನಾದರೂ ಲಾಸ್ಟು ಇನ್ನೇನು ಇವ್ರದ್ದು ಪ್ಲೇ ಆಫ್ಗೆ ಹೋಗೋಕ್ಕೆ ಮುಂಚೆ ಲಾಸ್ಟ್ ಮ್ಯಾಚ್ ಇದೆಲ್ಲ, ಅದ್ರ ತನಕನೂ ನಮಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿತ್ತು. ಓ, ಇದಾದರೆ ಹಿಂಗಾಗ್ಬಿಡುತ್ತೆ ಗುರು, ಹಿಂಗಾದ್ರೆ ಹೋಗ್ಬಿಡ್ತಾರೆ ಗುರು, ಹಿಂಗಾದ್ರೆ ಇದು ಬಿಡುತ್ತೆ. ಈ ಸಲ ಏನು ತಲೆನೇ ಕೆಡ್ಸ್ಕೊಬೇಡಿ. ಸಾಲು ಸಾಲು ಪಂದ್ಯಗಳನ್ನು ನಾವು ಸೋಲಲಿದ್ದೇವೆ, ಸೋತು ಸುಣ್ಣವಾಗಲಿದ್ದೇವೆ. ಅಭಿಮಾನಿಗಳು ತೆಪ್ಪು ಕುತ್ಗಳಿಂದ. ನೆಕ್ಸ್ಟ್ ಬೆಂಗಳೂರಲ್ಲಿ ಚೆನ್ನೈ ಮೇಲೆ ಮ್ಯಾಚ್ ಇದೆ, ಮತ್ತೊಂದು ಯಾವುದೋ ಮ್ಯಾಚ್ ಇದೆ. ಏನಕ್ಕೆ ನೋಡೋಕೆ ಹೋಗ್ಬೇಕು ಹೇಳಿ? ಫಸ್ಟ್ ಆಫ್ ಆಲು ಯಾವ ಚಂದಕ್ಕೆ ನೋಡೋಕೆ ಹೋಗ್ಬೇಕು ಅದನ್ನು? ಯಾವ ಕರ್ಮಕ್ಕೆ ನೋಡೋಕೆ ಹೋಗ್ಬೇಕು ಅದನ್ನ? ಸುಮ್ಮನೆ ಆ್ಯಂಬಿಯನ್ಸ್ಗೋ, ಅಥವಾ ನಾವಿದ್ದೀವಲ್ಲ ಬೆಂಗಳೂರು ಫ್ಯಾನ್ಸ್, ಎಂದೆಂದು RCB, ಬ್ಲಡ್ಡಲ್ಲಿ RCB. ಈಗ ಅದೇ ಹೇಳ್ತಾ ಇದ್ದೆ ನಾನು, ಅಧ್ಯಾಯ ಅಂತ ಯಾವನಾದರೂ ಎದುರುಗಡೆ ಮಾತಾಡ್ಬಿಟ್ರೆ ಅದು ಫ್ಲಾಪ್ ಅಂತ ಅರ್ಥ. ಶಾಲೆಗಳಲ್ಲಿ ಮೇಡಮ್, ಇದು ಈ ವರ್ಷ ನಿಮಗೆ ನಿಮ್ಮ ಪಠ್ಯದಲ್ಲಿ ಹೊಸ ಅಧ್ಯಾಯ ಸೇರಿಸಲಾಗಿದೆ ಅಂದರೆ ಮಕ್ಕಳು ಸ್ಕೂಲಿಂದ ಹೊರಟುಬಿಡ್ಬೇಕು. ಯಾಕಂದರೆ ಫೇಲ್ ಅಂತ ಅರ್ಥ. ಹೊಸ ಅಧ್ಯಾಯ ಇಸ್ ನಥಿಂಗ್ ಬಟ್ ಫೇಲ್. ಯಾರು ಬರ್ಕೊಟ್ರೋ, ವಿರಾಟ್ ಕೊಹ್ಲಿ ಯಾಕೆ ಹೇಳಿದ್ರೋ ದೇವರಾಣೆಗಳು ಗೊತ್ತಿಲ್ಲ. ಆ ಟ್ರೋಲ್ ಆಗ್ತಿದ್ದಿಲ್ಲ, ಸತ್ಯ ಅದು. ಅವನಿಗೆ ಅಲ್ಲಿ ಏನು ಮಾತಾಡ್ದ, ಅದು ಏನು ಹೇಳ್ದ ಅಂತ ಅವನಿಗೆ ಗೊತ್ತಿಲ್ಲ. ಈ ಹೊಸ ಅಧ್ಯಾಯ ಇಷ್ಟು ದರಿದ್ರವಾಗಿರುತ್ತೆ ಅಂದರೆ ದೇವರಾಣೆ ಒಪ್ಕೊಳ್ಳೋಕ್ಕಾಗಲ್ಲ. ನಾನು ಹೇಳೋದು, ಯಾರು ಸತತ 6-7 ಮ್ಯಾಚ್ ಸೋಲ್ತಾರ? ಸೋಲಕ್ಕೊಂದು ಲಿಮಿಟ್ ಬೇಡವಾ? ನಾನದು ಹೇಳ್ತೀನಲ್ಲ, ಇವ್ರು ಫಸ್ಟ್ ಇವರು ಚಾಮರಾಜಪೇಟೆ, ಜಯನಗರ, ಬ್ಯಾಟರಾಯನಪುರ, ಈ ಟೀಮ್ಗಳು, ಯಲಹಂಕ, ಈ ಟೀಮ್ ಮೇಲೆ ಆಡ್ಬೇಕು ಫಸ್ಟ್. ಇವರು ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ಇವ್ರ ಜೊತೆಲಿ ಆಡಿ ಅಲ್ಲಿ ಗೆದ್ದರೆ ಇವರಿಗೆ IPL ಒಳಗೆ ಬಿಡಬೇಕು. ಇಲ್ಲ ಬಿಟ್ಬಿಟ್ಟು ಇಡೀ ಕರ್ನಾಟಕಕ್ಕೆ ಸೇರಿ ಒಂದು ಹೊಸ IPL ಟೀಮ್ ನಾವೇ ರೆಡಿ ಮಾಡಬೇಕು. ಈಗ ಮುಂಬೈಯಲ್ಲಿ ಹೆಂಗೆ ಮಹಾರಾಷ್ಟ್ರದಲ್ಲಿ ಮುಂಬೈ ಇದೆ, ಪುಣೆ ಇದೆಯಲ್ಲ, ಹಾಗೆ ಪುಣೆ ಅಲ್ಲ, ಕರ್ನಾಟಕ ಕ್ರಾಂತಿ ವೀರಾಸ್ ಅಂತ KKV ಅಂತೇನೋ ಒಂದು ಟೀಮ್ ಮಾಡಿಕೊಂಡು
ಹೊಸ ಟೀಮ್ನ ಕಟ್ಟಿ ಯಾರಾದರೂ ಅದನ್ನು ನಾನು ಹೇಳ್ತೆ, ದೊಡ್ಡ ದೊಡ್ಡ ಯಾರು ಇದ್ದಿರಲ್ಲಪ್ಪ ದುಡ್ಡಿದ್ದವರು, ದೊಡ್ಡ ದೊಡ್ಡ ಕಂಪನಿ ಮಾಲೀಕರು ತಗೊಳ್ರ ಒಂದು ಟೀಮ್ ತೊಗೊಂಬಿಟ್ಟು ಕರ್ನಾಟಕ ದೇಶದಲ್ಲಿ ಒಂದು ಟೀಮ್ ಮಾಡಿಕೊಂಡು ದಯವಿಟ್ಟು ಆಡ್ಸ್ರಪ್ಪ. ನಮಗೆ RCB ಹ್ಯಾಂಗ್ ಓವರು ಅಟ್ಲೀಸ್ಟ್ ಅದು ತಪ್ಪೋಗ್ಬಿಡುತ್ತೆ. ಅವ್ರು ಏನಾನ ಮಾಡ್ಕೊಂಡು ಸಾಯ್ಲಿ ಲೈಫ್ ಪೂರ್ತಿ. ಯಾವಾಗಲೂ ಬಾಯಿಗೆ ಬರ್ಸೋದು ಗೆಲ್ಲೋದು, ಇಲ್ಲ ಬಾಯಿಗೆ ಬರ್ಸಿ ಸೋಲೋದು, ತುರೀಲಿ ನಿಲ್ಸ್ಕೊಂಬಿಡೋದು ನಮ್ಮನ್ನು. ಇನ್ನೇನು ಗೆದ್ರು ಅಂತ ಲಾಸ್ಟ್ ಓವರಲ್ಲಿ ಅದು 2 6 ಹೊಡೆದು ನಮ್ಮ ಹುರುಪನ್ನು ಇನ್ನೂ ಜಾಸ್ತಿ ಮಾಡೋದು. ಬರ್ತಾರೆ ಗೆಲ್ತಾರೆ ಅಂತ. ಅಷ್ಟೊತ್ತಿಗೆ ವಿಕೆಟ್ ಕೊಟ್ಬಿಟ್ಟು ಟಾಟಾ ಬಾಯ್ ಬಾಯ್ ಅಷ್ಟೇ. ಏನೋ ಒಂಥರ ಸ್ಕ್ರಿಪ್ಟ್ ಇದ್ದಂಗೆ ಇರುತ್ತೆ. ಹಿಂಗೆ ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ನಾನು ಹೇಳ್ತೀನಲ್ಲ, ಅದ್ಭುತ ಸ್ಕ್ರೀನ್ ಪ್ಲೇ ಬರಿಬೋದು ಈ RCB ಪ್ಲೇಯರ್ಸ್ ಎಲ್ಲ ಕೂತ್ಕೊಂಡ್ರೆ, ಮ್ಯಾನೇಜ್ಮೆಂಟ್ ಎಲ್ಲ. ಏನು ಟೆನ್ಷನ್, ಯಾವ ಓವರಲ್ಲಿ ಹೆಂಗೆ ಯಾವ ಮಿನಿಟಲ್ಲಿ ಹೆಂಗೆ ಬರೀಬೇಕು, ಹೆಂಗಾಗಬೇಕು ಎಲ್ಲ ನೀಟಾಗಿ ಬರೆದಿರ್ತಾರೆ ಸ್ಕ್ರಿಪ್ಟ್. ಅಯ್ಯೋ, ಇಂಥದ್ದೊಂದು ಟೀಮ್ನ ನಾವು ಇಷ್ಟು ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡು ಲಾಸ್ಟಿಗೆ ಬ್ಯಾಂಗ್ಳೂರ್ ತೆಗೆದು ಬೆಂಗಳೂರು ಮಾಡಿಯೋದು ಆಯಿತು. ಈಗ ಹೊಸ ಅಧ್ಯಾಯ ಅಂತ ಹೇಳಿದ್ದು ಆಯಿತು, ಅಧ್ಯಾಯ ಹೊಗೆ ಹಾಕ್ಸ್ಕೊಂಡಿದ್ದು ಆಯಿತು. ಇನ್ನು ನಮಗೆ ಕರ್ಮ. ಇನ್ನು ಉಳಿದ ಟೀಮ್ಗಳನ್ನ ನೋಡಿ ಸಂತೋಷ ಪಡಬೇಕು. ಮುಂಬೈ ಅವರು ಸೋಲುತ್ತಿದ್ದರು, ಅವರು ಗೆಲುವಿನ ಶಕೆ ಶುರುವಾಗಿ ಹೋಗಿದೆ. ರಾಜಸ್ಥಾನ್ ರಾಯಲ್ಸ್ ಮೇಲೆ ಹೋಗಿ ಕೂತವ್ರೆ. ಸಿಕ್ಕರು ಬಂದವರೆಲ್ಲ ಹೊಡಿತಾರೆ, ಬಂದವರೆಲ್ಲ ಹೊಡಿಯೋದು. ಇದು ಹೆಂಗೆ ಗೊತ್ತಾ, ಈ RCB ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಕಾಲದಲ್ಲಿ ಮೆರೆದ ಒಂದು ಡಾನ್ ಥರ. ಇವಾಗ ಏನೂ ಇಲ್ಲ, ಹೋಗ್ಬಿಡೈತೆ, ವೀಕಾಗಿ ಹೋಗ್ಬಿಟ್ಟಿದ್ದಾನೆ, ಒಂದು ಹವಾ ನಡೀತಾ ಇಲ್ಲ ಅಂದಾಗಿ ಪುಡಿ ರೌಡಿಗಳೆಲ್ಲ ಬಂದು ಹೊಡಿತಾರಲ್ಲ, ಹಂಗೆ ಹೊಡಿತಾರೆ RCB. ಬಂದವನ್ನೆಲ್ಲ ಹೊಡಿಯೋದು ಎಲ್ಲ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಈ ಕಡೆ ಮಾಡ್ತಿದ್ರೆ ಪಾಪ ಅವ್ನು ಹೆಸರೇ ಕೇಳಿರಲ್ಲ ಹುಡುಗಂದು ಯಾರೋ ಅಪೋಸಿಟ್ ಟೀಮಲ್ಲಿ. ಇವನು ಯಾರು ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದಿಯಾನೆ, ಹೊಸ ಹುಡುಗ ಅನಿಸುತ್ತೆ ಅಂದರೆ ಅವನು ಅಲ್ಲೆಲ್ಲೋ ಒಂದು 6 ಹೊಡೆದಿರ್ತಾನೆ, ಇಲ್ಲೆಲ್ಲೋ ಒಂದು 4 ಹೊಡೆದಿರ್ತಾನೆ. ಬಂದವರೆಲ್ಲ ಹೊಡಿತಾರೆ. ನಮ್ಮದ್ರಲ್ಲೆಲ್ಲ ಹೆಸರು ಕೇಳೋಕ್ಕೆಲ್ಲ ಒಳ್ಳೊಳ್ಳೆ ಹೆಸರುಗಳು. ಇವರು ನನ್ನ ಟೀಮ. ಅಯ್ಯ, ಅವ್ನು ನಮ್ಮ ಟೀಮಲ್ಲಿರೋದೇ ದರಿದ್ರ ಅನ್ನೋ ಥರ ಆಗ್ಬಿಡುತ್ತೆ. ಒಂದು ವಿಕೆಟ್ ಬಿತ್ತಾ, ಓಕೆ ನಮ್ಮದು ಸ್ಟಾರ್ಟ್ ಆಯಿತು. ಟಾಪ ಬೀಳ್ತಾ ಇರೋದು. ಹೌದು, ಈಗ ಲಾಸ್ಟ್ 2 ಮ್ಯಾಚು ಪ್ರಯತ್ನ ಪಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಹೌದು, ಮೊನ್ನೆ 287 ಹೊಡ್ಸ್ಕೊಂಡಾಗ ನಮ್ಮ ಟೀಮ್ ಗ್ರೇಟ್, ಅಲ್ಲಿ ತನಕ ಚೇಸ್ ಮಾಡಿದ್ರಲ್ಲ ನಾವು ಬೆಂಗಳೂರು. ಹೊಡ್ಸ್ಕೊಂಡವ್ರು ಯಾರು? ಇದೇ ಬೆಂಗಳೂರು ಟೀಮ್ ಅವರೇ ತಾನೆ. ನೆನ್ನೆನು ನೆಕ್ ಟು ನೆಕ್ ಫೈಟ್ ಕೊಟ್ಟರು, ಸಖತ್ತಾಗಿ ಆಡಿದ್ರು. ಹೂನಪ್ಪ, ಸೋತ್ರಲ್ಲ. ಅದೇನು ಲೆಕ್ಕಾಚಾರ? ನೆಕ್ ಟು ನೆಕ್ ಫೈಟ್ ಕೊಟ್ಟಿದ್ದಕ್ಕೆ IPL ಪಾಯಿಂಟ್ಸ್ ಅಂತೂ ಕೊಡಲ್ವಲ್ಲ, ಕರ್ಮ. ಅದು ಉರಿತಾ ಇರೋದು ನಮಗೆ, ಅದು ಹೊಟ್ಟೆ ಉರಿಗೆ ಹೇಳೋದು. ಅದರಲ್ಲೊಬ್ಬ ಬರುತ್ತೆ, ನೀನು ಈಗ ಹೇಳಬೇಡ, ಅಷ್ಟಿದ್ದರೆ ನೀನೇ ಹೋಗಿ ಆಡು, ನಿನಗೇನು ಗೊತ್ತು ನಮ್ಮ ಬೆಂಗಳೂರಿನ ಬಗ್ಗೆ. ಅಯ್ಯೋ ಸ್ವಾಮಿ, ಸ್ವಲ್ಪ ಪ್ಲೀಸ್, ಸಾಕಾಗ್ಬಿಟ್ಟಿದೆ ನಮಗೂ ಕೇಳಿ ನೋಡಿ ಆಗಲ್ಲ. ಸಾಕು ಬಿಟ್ಬಿಡ್ರು, ಯಾಕೆ ಸುಮ್ಮನೆ. ಇನ್ಮೇಲೆ ಹೆಂಗಿದ್ರು ಬಂದು ಈಗ ಹೋಗಿ ಮರ್ಯಾದೆ ತೆಗೆಸ್ಕೊಂಡು ಅದೊಂದು ಹೊಸ ರೆಕಾರ್ಡ್ ಆಗೋ ಬದಲು, ಈಗ ಆಲ್ರೆಡಿ ಆಗಿದೆ ಸೀರೀಸ್ ಇಷ್ಟು ಸೋಲು ಆಗೋಗ್ಬಿಟ್ಟಿದೆಯಲ್ಲ. ಇನ್ನು ಲಿಸ್ಟಿಗೆ ಮತ್ತೆ ಇನ್ನೊಂದು 3 ಸೋಲು ಆಗ್ಬಿಟ್ಟು ಹೊಸ ದಾಖಲೆ RCB ಹೆಸರಿನಲ್ಲಿ. ಸತತ 10 ಪಂದ್ಯ, ಸತತ 12 ಪಂದ್ಯ ಸೋತ RCB. ಯಾಕೆ ಮಾಡ್ಕೊತೀರಿ? ಆಗಲ್ಲ ನಮ್ಮ ಕೈಲಿ. ಅದೇ ಮ್ಯಾಕ್ಸ್ವೆಲ್ ಓದ್ನಲ್ಲ, ನಮ್ಗೆ ಆಗಲ್ಲ ಬಿಟ್ಬಿಡಿ ಅಂತ. ಹಂಗೆ ಎಲ್ಲರೂ ಬಿಟ್ಬಿಡಿ, ನಮ್ಗೆ ಆಗಲ್ಲ ಅಂತ ಹೊರಟ್ಬಿಡಿ ಅಷ್ಟು ಹೋಗಿ. ದಯವಿಟ್ಟು ಹಿಂಗೆ ಹೊಟ್ಟೆ ಉರಿಸ್ಬೇಡಿ ನಮ್ಗೆ, ಬಿಡ್ರಿ. ಅದು ಮ್ಯಾಚ್ಗಳು ನೋಡ್ತಿರೋ ಇಲ್ಲೋ, ಸ್ಪೀಡ್ ಪ್ಲಸ್ ಕರ್ನಾಟಕ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಜನಕ್ಕೆ ತಲುಪಿಸಿ. ಫೇಸ್ಬುಕ್ಕಲ್ಲಿದ್ದೀವಿ, ಇನ್ಸ್ಟಾಗ್ರಾಮಲ್ಲಿದ್ದೀವಿ, ಯೂಟ್ಯೂಬಲ್ಲಿದ್ದೀವಿ, ನೋಡಿ ತಲುಪಿಸಿ. ಒಂದಿಷ್ಟು ಉಪಯೋಗ ಆಗೋ ಇನ್ಫಾರ್ಮೇಷನ್ನು, ಏನೋ ಒಂದು 10 ನಿಮಿಷ ವೀಡಿಯೋ ನೋಡಿದ್ರೆ ಹೌದಪ್ಪ ಏನೋ ಒಳ್ಳೇದೊಂದು 4 ಮಾತಾಡಿದ್ದಾರೆ ಅನಿಸುವಂತಹ ಕೆಲವು ವಿಷಯಗಳನ್ನು ನಿಮ್ಗೆ ತಲುಪಿಸ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ, ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.